ಹರೇ ಶ್ರೀನಿವಾಸ. ಸ್ನೇಹಿತರೆ, ಇವತ್ತೊಂದು ಮುಖ್ಯವಾದ ವಿಷಯ ನಿಮಗೆಲ್ಲ ತಿಳಿಸ್ಬೇಕು. ಪೂಜೆಗಳಲ್ಲಿ ಏನಾದರೂ ತಪ್ಪುಗಳಾದರೆ ಹೇಗೆ ಪರಿಹಾರ ಮಾಡ್ಕೋಬೇಕು, ಹಾಗೇ ಅಪಶಕುನ ಅನ್ನೋದೇನಿರುತ್ತೆ ಅದರ ಪರಿಹಾರಕ್ಕೋಸ್ಕರ ಯಾವ ಮಂತ್ರವನ್ನು ಹೇಳಬೇಕು ಅಂತ ಸಹ ನಿಮಗೆ ತಿಳಿಸ್ಕೊಡ್ತೀನಂತೆ. ಈಗ ನಿನ್ನೆ ದಿವಸ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದ್ದೀರಾ. ಕೆಲವೊಂದು ಅಪಶಕುನಗಳು ನಡೆದಿರುತ್ತೆ. ಅಂದರೆ ದೀಪ ನಂದಿ ಹೋಗೋದು, ದೀಪ ಬಿದ್ದು ಹೋಗೋದು, ಕಳಶ ಬಿದ್ದು ಹೋಗೋದು, ಈ ಥರ ತೊಂದರೆಗಳು ಆಗಿರುತ್ತೆ ಪೂಜೆಗಳಲ್ಲಿ. ಯಾಕೆ ಆಗಿರುತ್ತೆ ಅಂತಂದರೆ ನೀವೇ ಅದರ ಬಗ್ಗೆ ಯೋಚನೆಯನ್ನು ಮಾಡಬೇಕು ಸ್ನೇಹಿತರೆ. ಏನು ತಪ್ಪುಗಳನ್ನು ಮಾಡಿದ್ದೀರಾ ಅಂತ ಯೋಚನೆ ಮಾಡಿಕೊಳ್ಳ್ರಿ. ಗೊತ್ತಾಗಿಲ್ಲ ಅಂದರೆ ಅಥವಾ ಏನಾದರೂ ಒಂದು ಚಿಕ್ಕ ಪುಟ್ಟ ತಪ್ಪುಗಳು ಆಗಿರುತ್ತೆ. ಪೂಜೆಯನ್ನು ಮಾಡುವಾಗ ಎಲ್ಲರಿಗೂ ಆಗುತ್ತೆ ತಪ್ಪುಗಳು. ಹಾಗಾಗಿ ತುಂಬ ಜಾಗ್ರತೆಯಿಂದ ನಾವು ದೇವತಾ ಕಾರ್ಯಗಳನ್ನು, ದೇವತಾ ಪೂಜೆಗಳನ್ನು ಮಾಡಬೇಕು ಅಂತ ತುಂಬ ಸಲ ನಿಮಗೆ ಹೇಳಿದ್ದೀನಿ. ಪೂಜೆಯನ್ನು ಮಾಡುವಾಗ ಎದ್ದೆದ್ದು ಓಡಾಡೋದು, ಆ ಕಡೆ ಈ ಕಡೆ ನೋಡೋದು, ಶ್ರದ್ಧಾಭಕ್ತಿ ಇಲ್ಲದೆ ಪೂಜೆಯನ್ನು ಮಾಡೋದು, ಈ ಥರದ್ದು ಏನಾದರೂ ತಪ್ಪುಗಳು ನಡೆದೇ ಇರುತ್ತೆ. ಕೆಲವೊಂದು ಸಮಯದಲ್ಲಿ ಯಾವುದೇ ರೀತಿಯ ವಿಘ್ನಗಳು ಬರದೇ ನಿರ್ವಿಘ್ನವಾಗಿ ಪರಿಪೂರ್ಣವಾಗಿ ಪೂಜೆ ಮುಗಿಯುತ್ತೆ. ನಾವು ಭಕ್ತಿಪೂರ್ವಕವಾಗಿ ಮೊದಲು ಗಣಪತಿಯ ಪೂಜೆಯನ್ನು ಅದಕ್ಕೆ ಮಾಡೋದು, ನಿರ್ವಿಘ್ನವಾಗಿ ಆಗಲಿ, ಏನು ವಿಘ್ನಗಳು ಬರದೇ ಇರಲಿ ಅಂತ ಹೇಳಿ. ಆಮೇಲೆ ಇನ್ನೊಂದು ವಿಷಯ ನೀವೆಲ್ಲರೂ ಗಮನದಲ್ಲಿ ಇಟ್ಕೋಬೇಕು ಸ್ನೇಹಿತರೆ. ಪೂಜೆ ವ್ರತ ಅಂದ ತಕ್ಷಣ ನಾನು ಮುಂಚೆನೇ ಹೇಳ್ತೀನಿ ನಿಮಗೆ, ನೀಟಾಗಿ ರೆಡಿ ಆಗ್ರಿ, ಶುದ್ಧವಾಗಿ ತಲೆಯನ್ನು ಬಿಟ್ಕೊಂಡು ಪೂಜೆ ಮಾಡಬೇಡ್ರಿ, ಅಥವಾ ಹುಷಾರಾಗಿ ಪೂಜೆಯನ್ನು ಮಾಡಿರಿ ಅಂತ ಹೇಳ್ತೀನಿ ಅಲ್ವಾ. ಕೂದಲು ದೀಪಕ್ಕೆ ತಾಗಿ ಸುಟ್ಟು ಹೋಗೋದು, ಈ ಥರ ಎಲ್ಲ, ಅಥವಾ ಕಳಶ ಬಿದ್ದು ಬಿಡೋದು, ಕಳಶವನ್ನು ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಕಳಶ ಬಿದ್ದು ನೀರೆಲ್ಲ ಚೆಲ್ಲಿ ಈ ಥರ ಯಾವತ್ತೂ ಆಗಬಾರ್ದು ಸ್ನೇಹಿತರೆ. ಇದು ತುಂಬ ಕೆಟ್ಟ ಸೂಚನೆಯನ್ನು ನಮಗೆ ಕೊಡುತ್ತೆ. ನಾನು ಈ ಥರ ಹೇಳಿದ್ರೆ ನಿಮಗೆ ಭಯ ಆಗ್ಬೋದು, ಹೆದರ್ಕೋಬೇಡ್ರಿ. ಆದರೆ ಈ ಥರದ ಘಟನೆಗಳು ನಡಿಬಾರ್ದು. ಕಳಶ ಸ್ಥಾಪನೆಯನ್ನು ಮಾಡಿದಾಗ ಹುಷಾರಾಗಿ ನೋಡಿಕೊಂಡು ಒಂದು ಸಲ ಅಲ್ಲ 2 ಸಲ ನೀವು ಪರೀಕ್ಷೆ ಮಾಡಿ ನಾವು ಕರೆಕ್ಟಾಗಿ ಕೂಡಿಸಿದ್ದೀವ ಕಳಶವನ್ನು ನೋಡಿಕೊಂಡು ಪ್ರತಿಷ್ಠಾಪನೆ ಮಾಡಿ ಷೋಡಶೋಪಚಾರ ಪೂಜೆಯನ್ನು ಮಾಡೋದ್ರೊಳಗೆ ನೀವು ಅದನ್ನು ಕರೆಕ್ಟಾಗಿ ಕೂಡಿಸ್ಕೋಬೇಕು. ಕಳಶವನ್ನು ಸೀದಾ ಕೂಡಿಸಿದ್ದೀವ, ಸೊಟ್ಟ ಕೂಡಿಸಿದ್ದೀವ, ಅಥವಾ ತಂಬಿಗೆ ಕಳಶದಲ್ಲಿ ಕರೆಕ್ಟಾಗಿದೆಯಾ, ಮಣೆಯ ಮೇಲೆ ಕರೆಕ್ಟಾಗಿ ಕೂತ್ಕೊಂಡಿದೆಯಾ ಕಳಶ, ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಸ್ವಲ್ಪ ನೀವು ಕ್ರಾಸಾಗಿ ಕೂಡಿಸಿ ಅಥವಾ ಸೊಟ್ಟವಾಗಿ ಕೂಡಿಸಿ ಇನ್ನೇನೋ ಆಗಿ ಕಳಶ ಬೀಳುವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೆ ನಾನು ಏನು ಹೇಳ್ತೀನಿ ನಿಮಗೆ ಅಂದರೆ, ಮೊದಲಿಗೆ ನೀವು ಗೆಜ್ಜೆ ವಸ್ತ್ರ, ಹೂವು ಎಲ್ಲವನ್ನು ಏರಿಸಿ ಅಲಂಕಾರ ಮಾಡ್ಕೊಂಡ್ಬಿಡ್ರಿ. ಷೋಡಶೋಪಚಾರ ಪೂಜೆಯನ್ನು ಮಾಡೋವಾಗ ಆವಾಗ ಗೆಜ್ಜೆ ವಸ್ತ್ರ, ಹೂವು ಅಂತ ಹೇಳ್ತಾ ಹೋಗ್ತೀವಲ್ವ, ಆವಾಗ ಏನಾದರೂ ನೀವು ಏರಿಸಲಿಕ್ಕೆ ಹೋಗಿ ಕಳಶವನ್ನು ಕದಲಿಸೋದಾಗಲಿ, ಕಳಶವನ್ನು ಬೀಳಿಸೋದಾಗಲಿ, ಈ ಥರ ಸಂಭವನೆಗಳಿರುತ್ತೆ ಅಂತಲೇ ಮುಂಚೆ ನೀವು ಗೆಜ್ಜೆ ವಸ್ತ್ರ, ಹೂವನ್ನು ಏರಿಸ್ಕೊಂಡು ಅಲಂಕಾರ ಮಾಡ್ಕೊಳ್ರಿ ಅಂತ ನಾನು ಪ್ರತಿ ಪೂಜೆಯಲ್ಲೂ ಹೇಳ್ತೀನಿ. ಒಮ್ಮೆ ಕಳಶ ಸ್ಥಾಪನೆ ಮಾಡಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಶುರು ಮಾಡಿದ್ಮೇಲೆ ಕಳಶ ಯಾವುದೇ ಕಾರಣಕ್ಕೂ ಕದಲಿಸಬಾರ್ದು. ವಿಸರ್ಜನೆ ಮಾಡೋ ತನಕನೂ ಕಳಶವನ್ನು ಕದಲಿಸ್ಕೋಬಾರ್ದು. ಹಾಗಾಗಿ ಕೆಲವೊಂದು ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳನ್ನು ನೀವು ಗಮನದಲ್ಲಿಟ್ಕೊಂಡು ತಲೆಯನ್ನು ಗಂಟು ಹಾಕ್ಕೊಂಡೇ ಕೂತ್ಕೋಬೇಕು. ದೀಪಕ್ಕೆ ತಗಲಿ ಕೂದಲು ಸುಟ್ಟೋಯ್ತು, ಈ ಥರದ್ದನ್ನು ದಯವಿಟ್ಟು ಹೇಳಬೇಡ್ರಿ. ಈ ಥರ ನೀವು ಇದೆಲ್ಲ ಸಿಲ್ಲಿ ವಿಷಯಗಳು ಸ್ನೇಹಿತರೆ. ನೀವೆಲ್ಲ ತುಂಬ ಎಚ್ಚರಿಕೆಯಿಂದ ಪೂಜೆಗಳನ್ನು ಮಾಡಬೇಕಾಗುತ್ತೆ. ಏನು ಚಿಕ್ಕ ಪುಟ್ಟ ಮಕ್ಕಳಲ್ಲ, ನಿಮಗೆಲ್ಲ ಗೊತ್ತಾಗುತ್ತೆ. ಆದರೂ ಈ ಥರದ ಘಟನೆಗಳಾಗುತ್ತೆ. ಮತ್ತು ಅದಕ್ಕೆ ಏನಾದರೂ ಪರಿಹಾರವನ್ನು ತಿಳಿಸ್ರಿ ಅಂತ ಕೇಳ್ತೀರಾ. ಅದಕ್ಕೋಸ್ಕರ ನಾನಿವತ್ತು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಇವತ್ತು ಸಮಯ ಇದೆ. ನಿನ್ನೆ ಏನಾದರೂ ಆ ಥರ ಅವಘಡಗಳಾಗಿ ತೊಂದರೆಗಳಾಗಿ ಪೂಜೆಯಲ್ಲಿ ಏನಾದರೂ ವಿಘ್ನಗಳು ಬಂದು ಆಗಿದ್ದರೆ ನೀವು ಇವತ್ತಿನ ದಿವಸ ಮತ್ತು ಸಾಯಂಕಾಲನೂ ಸಹ ನೀವು ಕೈಕಾಲು ಮುಖವನ್ನು ತೊಳೆದು ಬೇರೆ ಬಟ್ಟೆಯನ್ನು ಉಟ್ಕೊಂಡು, ಊಟ ಮಾಡಿರೋ ಬಟ್ಟೆ ಅಲ್ಲ, ಬೇರೆ ಬಟ್ಟೆಯನ್ನು, ಒಗೆದಂಥ ಬಟ್ಟೆಯನ್ನು ಉಟ್ಕೊಂಡು ಪೂರ್ವಕ್ಕೆ ತಿರುಗಿ ಕೂತ್ಕೊಂಡು ದೇವರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿಟ್ಟು ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಮೊದಲಿಗೆ ಭಗವಂತನಲ್ಲಿ ಕ್ಷಮೆಯನ್ನು ಕೇಳ್ರಿ. ನಂತರ ಲಕ್ಷ್ಮೀದೇವಿಯಲ್ಲೂ ಸಹ ಕ್ಷಮೆಯನ್ನು ಕೇಳಬೇಕು. ಲಕ್ಷ್ಮೀದೇವಿಯ ಅಂತರ್ಯಾಮಿಯಾದಂಥ ಭಗವಂತನಲ್ಲಿ ಕ್ಷಮೆಯನ್ನು ಕೇಳಿದರೆ ಸಾಕಾಗುತ್ತೆ. ಪ್ರತ್ಯೇಕವಾಗಿ ಲಕ್ಷ್ಮೀದೇವಿಗೂ ಸಹ ಕ್ಷಮೆಯನ್ನು ಕೇಳಿದರೆ ತಪ್ಪಿಲ್ಲ. ಹಾಗಾಗಿ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಹೀಗೆ ಹೇಳಬೇಕು: ಆವಾಹನಂ ನ ಜಾನಾಮಿ
ನ ಜಾನಾಮಿ ವಿಸರ್ಜನಂ ಪೂಜಾಂ ಚೈವ ನ ಜಾನಾಮಿ ಕ್ಷಮ್ಯತಾಂ ಪರಮೇಶ್ವರ. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ಪೂಜಿತಂ ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ ಅಂತ ಹೇಳಬೇಕು. ನಂತರ ಲಕ್ಷ್ಮೀದೇವಿಗೂ ಸಹ ಹೀಗೆ ಕೇಳ್ಕೋಬೇಕು. ಆವಾಹನಂ ನ ಜಾನಾಮಿ ವಿಸರ್ಜನಂ ಪೂಜಾಂ ಚೈವ ನ ಜಾನಾಮಿ ಕ್ಷಮ್ಯತಾಂ ಪರಮೇಶ್ವರಿ. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ಪೂಜಿತಂ ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ ಅಂತ ಹೇಳಿ ಕ್ಷಮೆಯನ್ನು ಕೇಳ್ಕೋಬೇಕು. ಏನು ಹೀಗಂದರೆ ಭಗವಂತ ನಿನ್ನನ್ನು ಆವಾಹನೆ ಮಾಡುವಂತಹ ಪದ್ಧತಿ ನನಗೆ ಸರಿಯಾಗಿ ಗೊತ್ತಿಲ್ಲ, ನಿನ್ನನ್ನು ವಿಸರ್ಜನೆ ಮಾಡುವಂತಹ ಪದ್ಧತಿನೂ ನನಗೆ ಸರಿಯಾಗಿ ಗೊತ್ತಿಲ್ಲ, ಪೂಜೆಯನ್ನು ಮಾಡುವಂತಹ ಪದ್ಧತಿನೂ ನನಗೆ ಸರಿಯಾಗಿ ಗೊತ್ತಿಲ್ಲ. ಹಾಗಾಗಿ ನಾನು ಮಾಡಿದಂತಹ ಪೂಜೆಯಲ್ಲಿ ಏನಾದರೂ ಲೋಪದೋಷಗಳಿದ್ದರೆ, ತಪ್ಪುಗಳಿದ್ದರೆ ನನ್ನನ್ನು ಕ್ಷಮೆ ಮಾಡು, ನನ್ನನ್ನು ಕ್ಷಮಿಸು ಭಗವಂತ ಅಂತ ಹೇಳಿ ಭಕ್ತಿಯಿಂದ ನೀವು ಭಗವಂತನಲ್ಲಿ ಬೇಡ್ಕೋಬೇಕು. ಲಕ್ಷ್ಮೀದೇವಿಯಲ್ಲೂ ಸಹ ಬೇಡ್ಕೋಬೇಕು. ನನ್ನನ್ನು ಕ್ಷಮಿಸು, ಇದಕ್ಕೆ ಯಾವುದೇ ರೀತಿಯ ಶಿಕ್ಷೆಯನ್ನು ಕೊಡಬೇಡ ಭಗವಂತ ಅಂತ ಹೇಳಿ ಭಗವಂತನಲ್ಲಿ ಬೇಡ್ಕೊಂಡು ಅಕ್ಷತೆಯನ್ನು ದೇವರ ಮುಂದೆ ಹಾಕಿ ನಮಸ್ಕಾರವನ್ನು ಮಾಡಿಕೊಳ್ಳ್ರಿ. ಅದಕ್ಕೋಸ್ಕರ ವಿಸರ್ಜನೆಯ ಸಮಯದಲ್ಲಿ ಒಂದು ಮಂತ್ರವನ್ನು ನಿಮಗೆ ಹೇಳ್ಕೊಟ್ಟಿದೆ. ಏನಾದರೂ ತಪ್ಪುಗಳಾಗಿದ್ದರೆ ಪೂಜೆಯಲ್ಲಿ ಪ್ರಾಯಶ್ಚಿತ್ತವಾಗಿ ಒಂದು ಮಂತ್ರವನ್ನು ಹೇಳಬೇಕು ಅಂತ ಹೇಳಿದೆ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ಹೇಳಿ 3 ಬಾರಿ ಹೇಳಬೇಕು. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ಹೇಳಿ ಪ್ರತಿನಿತ್ಯ ಪೂಜೆ ಆದಮೇಲೆ ಇದನ್ನು ಹೇಳಬೇಕು. ಈ ಮಂತ್ರವನ್ನು ಹೇಳಿದರೆ ನಾವು ಮಾಡಿದಂಥ ಪೂಜೆಗಳಲ್ಲಿ ಏನಾದರೂ ಸ್ವರ, ಮಂತ್ರ, ಲೋಪ, ದೋಷ ಇದರಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ, ಪೂಜೆಯಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ಕ್ಷಮೆಯನ್ನು ಮಾಡು ಭಗವಂತ ಅಂತ ಹೇಳಿ ಅಚ್ಯುತ ಅನಂತ ಗೋವಿಂದನನ್ನು ನಾವು ಪ್ರಾರ್ಥನೆ ಮಾಡಬೇಕು. ಹೀಗೆ ಈ ಒಂದು ಮಂತ್ರವನ್ನು ಸಹ 3 ಬಾರಿ ಹೇಳಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿಕೊಳ್ಳ್ರಿ. ನಂತರ ಇನ್ನೊಮ್ಮೆ ಅಂತಹ ತಪ್ಪುಗಳನ್ನು ಮಾಡಬೇಡ್ರಿ ಸ್ನೇಹಿತರೆ. ಇನ್ಯಾವಾಗಾದರೂ ಪೂಜೆಯನ್ನು ಮಾಡುವಾಗ ಜಾಗ್ರತೆಯಿಂದ ಹುಷಾರಾಗಿ. ಹಿಂದೆ ನನಗೆ ಒಬ್ಬರು ಕಮೆಂಟ್ ಹಾಕಿದರು, ಮೊನ್ನೆ ಯಾವುದೋ ಪೂಜೆಯನ್ನು ಹೇಳ್ಕೊಟ್ಟಾಗ ನೈಟಿ ತಗಲಿ ದೀಪ ಬಿದ್ದು ಹೋಯ್ತು ಅಂತ ಹೇಳಿ. ನಾನು ಅದಕ್ಕೆ ಅವ್ರಿಗೆ ಕೇಳಿದೆ, ನೈಟಿ ಹಾಕ್ಕೊಂಡು ಪೂಜೆ ಮಾಡಿದ್ದೀರಾ ಅಂತ ಕೇಳಿದ್ರೆ ಅವರು ನನಗೆ ಮತ್ತೆ ರಿಪ್ಲೈ ಮಾಡಲೇ ಇಲ್ಲ. ಯಾಕೆ ಅಂದರೆ ಅವ್ರ ತಪ್ಪು ಅವರಿಗೆ ಅರಿವಾಗಿರುತ್ತೆ. ಹಾಗಾಗಿ ಹೇಗೇಗೋ ಯಾವ್ಯಾವೋ ಬಟ್ಟೆಗಳಲ್ಲಿ ಪೂಜೆಯನ್ನು ಮಾಡೋದು, ಯಾರ್ಯಾರನೋ ಮುಟ್ಕೊಂಡು ಬಂದು ಪೂಜೆಯನ್ನು ಮಾಡೋದು, ಶುದ್ಧ ಮಡಿಯಲ್ಲಿ ದೇವರ ಮುಂದೆ ಹೋಗಬೇಕು, ದೇವರ ಪೂಜೆಯನ್ನು ಮಾಡಬೇಕು. ನಾವು ಮನುಷ್ಯರೇನಿದ್ದೀವಲ್ಲ ಸ್ನೇಹಿತರೆ, ತುಂಬ ದುರ್ಗಂಧ ಅಂತೆ ನಾವು. ದೇವತೆಗಳಿಗೆ ನಮ್ಮ ವಾಸನೆಯನ್ನು ಕಂಡ್ರೇ ಆಗೋದಿಲ್ಲ. ಅಂದರೆ ವಾಸನೆ ಅಂದರೆ ಮೈ ಮೇಲೆ ಬರ್ತಕ್ಕಂಥ ವಾಸನೆ ಅಲ್ಲ. ಅಯ್ಯೋ ಮೇಡಮ್, ನಾವು ಸ್ನಾನ ಮಾಡ್ತೀವಿ, ಒಳ್ಳೊಳ್ಳೆ ಸೋಪ್ ಹಾಕ್ಕೊಂಡು ಪರ್ಫ್ಯೂಮ್ ಹಾಕ್ಕೊತೀವಿ, ನಾವೇನು ವಾಸನೆ ಬರ್ತೀವಿ ಅಂತ ನೀವು ಕೇಳ್ಬೋದು. ನಾನು ಹೇಳ್ತಾ ಇರೋದು ಮೈಯ ದುರ್ಗಂಧ ಅಲ್ಲ, ಮನುಷ್ಯನ ದುರ್ಗಂಧ. ಅಂದರೆ ಮಾನವ ಅಂತ ಏನು ನಾವಿದ್ದೀವಿ, ನಮ್ಮದು ಒಂಥರ ಕೆಟ್ಟ ವಾಸನೆ ಇದೆಯಂತೆ, ದುರ್ವಾಸನೆ. ಮನುಷ್ಯನ ಜನ್ಮನೇ ಕೆಟ್ಟ ವಾಸನೆಯಿಂದ ಕೂಡಿದ್ದು ಅಂತ ಹೇಳ್ತಾರೆ. ಇಂತಹ ದುರ್ಗಂಧ ನಾವು ದೇವರ ಮನೆಯಲ್ಲಿ ಹೋದರೆ ಭಗವಂತ ಅಪ್ಪ ಬಂದಲ್ಲಪ್ಪ ಇವನು ಅಂತಲೇ ಅಂದ್ಕೊಳ್ಳೋದು, ಬಂದ್ರಾ ಇವರು ಒಳಗಡೆ ಅಂತಲೇ ಅಂದ್ಕೊಳ್ಳೋದು. ಯಾಕೆ ಅಂದರೆ ನಮ್ಮ ದುರ್ವಾಸನೆ, ಮನುಷ್ಯನ ಮಾನವ ಜನ್ಮದ ಒಂದು ವಾಸನೆ ಇರುತ್ತಲ್ಲ, ಅದು ದೇವತೆಗಳಿಗೆ ಬರೋದಿಲ್ಲ. ಹಾಗಾಗಿ ಇಂಥ ಒಂದು ಜನ್ಮ ನಮ್ಮದಿದ್ದಾಗ ನಾವು ಪೂಜೆ ಮಾಡಲಿಕ್ಕೂ ಅರ್ಹರಲ್ಲ, ನಮ್ಮ ಪೂಜೆ ಭಗವಂತ ಸ್ವೀಕಾರ ಮಾಡೋದೂ ಇಲ್ಲ. ಅದರಲ್ಲೂ ನಾವು ಭಕ್ತಿ ಇಲ್ಲದೆ ಮಾಡಿದ್ರೆ ಸ್ವೀಕಾರ ಮಾಡೋದೇ ಇಲ್ಲ. ಹಾಗಾಗಿ ಹೆಚ್ಚು ಭಕ್ತಿಯನ್ನು ಮಾಡಬೇಕು. ಮತ್ತು ಹೆಚ್ಚು ಶುದ್ಧತೆ ಮುಖ್ಯ. ಮಡಿ ಅಂತ ಯಾಕೆ ಹೇಳ್ತೀವಿ, ಯಾರ್ಯಾರನೋ ಮುಟ್ಕೋಬಾರ್ದು. ಮಡಿಯಿಂದ ಬಟ್ಟೆಯನ್ನು ಒಣಗಿ ಹಾಕ್ಕೊಂಡು ಪೂಜೆಯನ್ನು ಮಾಡಬೇಕು. ಹಾಸಿಗೆ ಮುಟ್ಟೋದು, ಇನ್ನೊಂದು ಮುಟ್ಟೋದು, ಬಾತ್ರೂಮ್ಗೆ ಹೋಗಿ ಬರೋದು, ಆಗಲೆಲ್ಲ ಹೀಗೆ ಪೂಜೆಯನ್ನು ಮಾಡಬಾರ್ದು. ಇದರಿಂದ ಶುದ್ಧವಾಗಿ ಮಡಿಯಿಂದ ಯಾರು ಭಕ್ತಿಯಿಂದ ಪೂಜೆಯನ್ನು ಮಾಡ್ತಾರೋ ಅಂಥ ಪೂಜೆಯನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ಹಾಗಾಗಿ ತಪ್ಪುಗಳು ಆಗುತ್ತೆ ಸ್ನೇಹಿತರೆ, ಎಲ್ಲರ ಕಡೆಯಿಂದನೂ ತಪ್ಪುಗಳಾಗುತ್ತೆ, ಸಣ್ಣ ಪುಟ್ಟ ತಪ್ಪುಗಳಾಗುತ್ತೆ ಪೂಜೆ ಮಾಡುವಾಗ. ಹಾಗಾಗಿ ಅವಾಗವಾಗ ನಾವು ಕೈಯನ್ನು ತೊಳ್ಕೊತಾ ಪೂಜೆಯನ್ನು ಮಾಡ್ತಾ ಇರಬೇಕು. ಶುದ್ಧವಾದ ಮಣೆಯ ಮೇಲೆ ಕೂತ್ಕೊಂಡು, ಚಾಪೆ ಮೇಲೆ ಕೂತ್ಕೊಂಡೇ ಪೂಜೆಯನ್ನು ಮಾಡಬೇಕು. ಹೀಗೆ ತುಂಬ ನಿಯಮಗಳಿರುತ್ತೆ ಪೂಜೆಯನ್ನು ಮಾಡುವಾಗ. ಹಾಗಾಗಿ ಕೆಲವೊಂದಷ್ಟನ್ನು ನಮಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ನಾವು ಗಮನದಲ್ಲಿ ಇಟ್ಕೊಂಡು ಪೂಜೆಯನ್ನು ಮಾಡಬೇಕಾಗುತ್ತೆ. ದಯವಿಟ್ಟು ನೈಟಿಗಳನ್ನು ಹಾಕ್ಕೊಂಡು ಪೂಜೆ ಮಾಡಬೇಡ್ರಿ.
ಸೀರೆಯನ್ನು ಉಟ್ಕೊಂಡೇ ಪೂಜೆ ಮಾಡಬೇಕು, ಅದರಲ್ಲೂ ವಿಶೇಷವಾಗಿ ಕಚ್ಚೆ ಹಾಕ್ಕೊಂಡೇ ಪೂಜೆ ಮಾಡಬೇಕು ಅಂತ ನಮ್ಮ ಒಂದು ಶಾಸ್ತ್ರಗಳಲ್ಲಿ ಹೇಳುತ್ತೆ. ಹಾಗಾಗಿ ತುಂಬ ಶುದ್ಧತೆಯಿಂದ ಪೂಜೆಗಳನ್ನು ಮಾಡಬೇಕು ಸ್ನೇಹಿತರೆ. ತಪ್ಪುಗಳಾಗಿರುತ್ತೆ, ಒಪ್ಕೊತೀನಿ ಕೆಲವೊಂದು ಸಲ. ಅದಕ್ಕೆ ಪರಿಹಾರವಾಗಿ ಇವತ್ತು ನಿಮಗೆ ಈ ಮಂತ್ರವನ್ನು ಹೇಳ್ಕೊಟ್ಟಿದ್ದೀನಿ. ಇದನ್ನು ಬರೆದು ಹಾಕ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಯಾರಿಗಾದರೂ ಆ ಥರ ತೊಂದರೆಗಳಾಗಿತ್ತು ಅಂತಂದರೆ ನೀವು ಸಾಯಂಕಾಲನೂ ಸಹ ಈ ಒಂದು ಮಂತ್ರವನ್ನು ದೇವರ ಮುಂದೆ ಹೇಳಿಕೊಂಡು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿಕೊಂಡು ಬೇಡ್ಕೊಳ್ರಿ. ಇನ್ನು ಅಪಶಕುನ ಅಂತ ಏನಂತೀರ, ಅಪಶಕುನಕ್ಕಾಗಿ ಒಂದು ಮಂತ್ರವನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅಪಶಕುನ ಪರಿಹಾರ ಮಂತ್ರ ಅಂತ ಹೇಳಿಬಿಟ್ಟು, ಅಕ್ಷಿಸ್ಪಂದಂ ಭುಜಸ್ಪಂದಂ ದುಸ್ವಪ್ನಂ ದುರ್ವಿಚಿಂತನಂ ಶತ್ರುಣಾಂ ಸಮುತ್ಥಾನಂ ಹೆಶ್ವತ್ತ ಶಮಯ ಪ್ರಭೋ. ಇನ್ನೊಮ್ಮೆ ಹೇಳ್ತೀನಿ. ಅಕ್ಷಿಸ್ಪಂದಂ ಭುಜಸ್ಪಂದಂ ದುಸ್ವಪ್ನಂ ದುರ್ವಿಚಿಂತನಂ ಶತ್ರುಣಾಂ ಸಮುತ್ಥಾನಂ ಹೆಶ್ವತ್ತ ಶಮಯ ಪ್ರಭೋ ಅಂತ ಹೇಳಿಬಿಟ್ಟು, ಈ ಮಂತ್ರದ ಅರ್ಥ ಏನು ಅಂತಂದರೆ, ಅಕ್ಷಿಸ್ಪಂದಂ ಅಂದರೆ ಕಣ್ಣು ಅದರುವುದು. ಹೆಣ್ಣು ಮಕ್ಕಳಿಗೆ, ಸ್ತ್ರೀಯರಿಗೆ ಬಲಗಣ್ಣು ಅದರಬಾರ್ದು, ಗಂಡಸರಿಗೆ ಎಡಗಣ್ಣು ಅದರಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಅಕ್ಷಿಸ್ಪಂದಂ ಏನಾದರೂ ಕಣ್ಣು ಅದರ್ತಾ ಇದ್ದರೆ, ಮತ್ತು ಭುಜಸ್ಪಂದಂ ಅಂದರೆ ಭುಜ ಅದರೋದು ಅಂತಲೂ ಸಹ ಹೇಳ್ತಾರೆ. ಸ್ತ್ರೀಯರಿಗೆ ಎಡಗಡೆ ಶುಭ ಯಾವಾಗಲೂ, ಗಂಡಸರಿಗೆ ಬಲಗಡೆ ಶುಭ. ಹಾಗಾಗಿ ಅದನ್ನು ನೋಡ್ಕೊಳ್ರಿ ನೀವು. ಭುಜ ಏನಾದರೂ ಅದರ್ತಾ ಇದ್ದರೆ, ಮತ್ತು ದುಸ್ವಪ್ನಗಳು ಯಾವಾಗಲೂ ಕೆಟ್ಟ ಕನಸುಗಳು ಬೀಳ್ತಾ ಇದ್ದರೆ, ದುರ್ವಿಚಿಂತನಂ ಅಂದರೆ ಕೆಟ್ಟ ಆಲೋಚನೆಗಳನ್ನು ಮಾಡ್ತಾ ಇರೋದು, ಮತ್ತು ಶತ್ರುಣಾಂ ಸಮುತ್ಥಾನಂ ಅಂದರೆ ಶತ್ರುಗಳ ಕಾಟ, ಯಾವಾಗಲೂ ಶತ್ರುಗಳು ನಮಗೆ ಕಾಟವನ್ನು ಕೊಡ್ತಾ ಇರೋದು. ಈ ಥರದ್ದೆಲ್ಲ ತೊಂದರೆಗಳನ್ನು ಅಶ್ವತ್ಥ ಪ್ರಭು ಇದನ್ನು ಶಮನ ಮಾಡು, ಅಶ್ವತ್ಥ ಮರಕ್ಕೆ ನಾವು ಬೇಡ್ಕೊಳ್ಳೋದು. ಹಾಗಾಗಿ ಈ ಒಂದು ಮಂತ್ರವನ್ನು 11 ಬಾರಿ ಅಥವಾ 108 ಬಾರಿ ಪಠನೆಯನ್ನು ಮಾಡಬೇಕು. ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖವನ್ನು ಮಾಡಿ ಹೇಳಬೇಕು. ದೇವರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿಟ್ಟು ಈ ಒಂದು ಮಂತ್ರವನ್ನು ಹೇಳ್ಕೋಬೇಕು. ಇದನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ರಿ. ಮತ್ತು ಅಶ್ವತ್ಥ ಮರದ ಕೆಳಗೆ ತುಪ್ಪದ ದೀಪವನ್ನು ಹಚ್ಚಿಟ್ಟು ಈ ಶ್ಲೋಕವನ್ನು ಹೇಳ್ಕೊಳ್ಳೋದು ತುಂಬ ಉತ್ತಮ. ಮನೆಯಲ್ಲೂ ಸಹ ಹೇಳ್ಕೊಬೋದು. ಬೆಳಗ್ಗೆ ಸಾಯಂಕಾಲ ಹೇಳುವಾಗ ಕೈಕಾಲು ಮುಖ ತೊಳೆದು ಹೇಳ್ಕೊಂಡ್ರೆ ಉತ್ತಮ, ಆಯಿತಾ? ಈ ಥರದ್ದು ಯಾರಿಗಾದರೂ ತೊಂದರೆಗಳಾಗ್ತಾಯಿದ್ರೆ, ಅಪಶಕುನ ಅಂತ ಅನಿಸಿದ್ರೆ ಈ ಒಂದು ಶ್ಲೋಕವನ್ನು ಹೇಳ್ಕೊಬೋದು ಸ್ನೇಹಿತರೆ. ಇವತ್ತು 2 ಹೇಳ್ಕೊಟ್ಟಿದ್ದೀನಿ ನಿಮಗೆ. ಒಂದು ಕ್ಷಮೆಯಾಚನೆ ಮಾಡ್ತಕ್ಕಂಥದ್ದು, ಅಂದರೆ ನಾವು ತಪ್ಪುಗಳನ್ನು ಮಾಡಿ ಪೂಜೆಯಲ್ಲಿ ಏನಾದರೂ ತೊಂದರೆಗಳಾಗಿದ್ದರೆ ಅದಕ್ಕೆ ಭಗವಂತನಲ್ಲಿ ಕ್ಷಮೆಯನ್ನು ಕೇಳೋದು, ಮತ್ತು ಅಪಶಕುನ ಪರಿಹಾರ ಮಂತ್ರ. ಇನ್ನೊಮ್ಮೆ ಸ್ನೇಹಿತರೆ ಮತ್ತೆ ಹೇಳ್ತೀನಿ, ನೆಕ್ಸ್ಟ್ ಟೈಮ್ ಪೂಜೆಯನ್ನು ಮಾಡೋವಾಗ ತುಂಬ ಹುಷಾರಾಗಿ ಜಾಗ್ರತೆಯಿಂದ, ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ. ಫಸ್ಟ್ ಕಳಶ ಸ್ಥಾಪನೆಯನ್ನು ನೀವು ನೀಟಾಗಿ ಕೂಡಿಸಿದ್ದೀರಾ. ಕಳಶವನ್ನು 1 ಬಾರಿ ಅಲ್ಲ 2 ಬಾರಿ ನೋಡಿಕೊಂಡು, ನಂತರ ಅಲಂಕಾರವನ್ನು ಮುಂಚೆ ಮಾಡಿಟ್ಕೊಂಡು ದೂರದಿಂದ ಅಕ್ಷತೆಯನ್ನು ಹಾಕಿ ಪೂಜೆಯನ್ನು ಮಾಡಿಕೊಳ್ಳ್ರಿ. ಅಷ್ಟು ಸಾಕು. ಈ ವಿಡಿಯೋ ನಿಮಗೆಲ್ಲ ಉಪಯೋಗ ಆಗುತ್ತೆ ಅಂತ ಭಾವಿಸಿದ್ದೀನಿ. ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ. ಹರೇ ಶ್ರೀನಿವಾಸ.